ತರಗತಿಯ 4ನೇ ಪಾಠವಾಗಿರುವಂತಹ ಭಾಗ್ಯಶಿಲ್ಪಿಗಳು ಪಾಠವನ್ನು ನಾವು ಚರ್ಚಿಸ್ತಾ ಇದ್ವಿ. ಈ ದಿನದ ತರಗತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳ ಕುರಿತು ಮತ್ತಷ್ಟು ಮಾಹಿತಿಗಳನ್ನು ಚರ್ಚಿಸೋಣ. ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪುಗೊಳಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ವಿಶ್ವೇಶ್ವರಯ್ಯವರು ಪ್ರೀತಿಯ ವಿದ್ಯಾರ್ಥಿಗಳೇ, ವಿಶ್ವೇಶ್ವರಯ್ಯವರು ಬೆಳೆದಂತಹ ಕುಟುಂಬ ಹಲವಾರು ವೇದಗಳನ್ನ, ಶಾಸ್ತ್ರಗಳನ್ನ, ಹಲವಾರು ಒಂದು ರೀತಿಯ ಆಧ್ಯಾತ್ಮಿಕ ಬಾಲ್ಯ ಇದ್ರೂ ಕೂಡ ವಿಶ್ವೇಶ್ವರಯ್ಯನವರು ಒಂದು ತೀವ್ರವಾದಂತಹ ಸೂಕ್ಷ್ಮ ಸಂವೇದನಾಶೀಲತೆಯ ವ್ಯಕ್ತಿಯಾಗಿರ್ತಾರೆ. ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ, ಭಾರತದ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ, ಅಂತಿಮ ಪರಿಹಾರ ಅಂದ್ರೆ ಅದು ಶಿಕ್ಷಣ ಅಂತಂದು, ಶಿಕ್ಷಣವೇ ಪರಿಹಾರ ಅಂತ ಅವರು ನಂಬಿದ್ರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತಿದ್ದಂತಹ ಅವರು, ಶಿಕ್ಷಣ ಅನ್ನುವಂಥದ್ದು ಸಮಾಜವನ್ನ ಉಳಿಸುವಂತಹ ಒಂದು ಸಂಜೀವಿನಿ ಎನ್ನುವಂಥದ್ದನ್ನ ಅರಿತಿದ್ದಂತಹ ಸರ್ ಎಂ ವಿ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ಅವರು ರೂಪುಗೊಳಿಸ್ತಾರೆ. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತರ್ತಾರೆ. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಪ್ರೌಢ ಶಿಕ್ಷಣ ಶಾಲೆಗಳು ಯಾವುದಕ್ಕೆ ಒಳಪಟ್ಟಿದ್ದವು? ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಬದಲಿಸಿ ಸಂಸ್ಥಾನವೇ, ಮೈಸೂರು ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನು ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸ್ತಾರೆ. ಅಂದ್ರೆ ಪ್ರೌಢ ಶಿಕ್ಷಣ ಮಂಡಳಿ ಅನ್ನುವಂಥದ್ದು, ಪ್ರೌಢ ಶಿಕ್ಷಣ ಅಂತ ಅನ್ನುವಂಥದ್ದು, ಅದರ ಒಂದು ಅಂತಿಮ ಪರೀಕ್ಷೆಯನ್ನ ಮೈಸೂರು ರಾಜ್ಯದ ಒಂದು ಪ್ರೌಢ ಶಿಕ್ಷಣ ಪರೀಕ್ಷೆಯ ಅಂತಿಮ ಪರೀಕ್ಷೆಯನ್ನ ಯಾವುದು ನಡೆಸ್ತಾ ಇತ್ತು? ಮದ್ರಾಸ್ ವಿಶ್ವವಿದ್ಯಾನಿಲಯ ನಡೆಸ್ತಾ ಇತ್ತು. ಆ ಕಾರಣಕ್ಕಾಗಿ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದಲ್ಲಿಯೇ ಪ್ರೌಢ ಶಿಕ್ಷಣ ಅಂತಿಮ ಪರೀಕ್ಷೆಗಳು ನಡೀಬೇಕು ಅನ್ನುವಂತಹ ಕಾರಣಕ್ಕೆ ಆರ್ಥಿಕ ಪರಿಷತ್ತಿನ ಮೂಲಕ ಅಂತಿಮ ಪರೀಕ್ಷೆಯನ್ನ ಮೈಸೂರು ರಾಜ್ಯದಲ್ಲಿಯೇ ಮೈಸೂರು ಸಂಸ್ಥಾನವೇ ನಡೆಸುವ ರೀತಿಯಲ್ಲಿ ಯೋಜನೆಗಳನ್ನ ಜಾರಿಗೊಳಿಸ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ್ದು ಇವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಕನ್ನಡ ನಾಡಿನಲ್ಲಿ ಹೆಚ್ಚು ವಿದ್ಯೆಯ, ಹೆಚ್ಚು ಶಿಕ್ಷಣದ ಒಂದು ಪ್ರಚಾರಕ್ಕೆ, ಶಿಕ್ಷಣದ ಮತ್ತೆ ಶಿಕ್ಷಣದ ಸೃಜನಶೀಲತೆಗೆ, ಶೈಕ್ಷಣಿಕ ಪ್ರತಿಭೆಗಳು ಹೊರಗೆ ಬರಕ್ಕೆ, ಮತ್ತು ಬಹುತೇಕ ಕರ್ನಾಟಕದಾದ್ಯಂತ ಇದ್ದಂತಹ ಎಲ್ಲ ಒಂದು ಪದವೀಧರರು ಕೂಡ ಬಹುತೇಕ ಜನರು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ
ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಕರ್ನಾಟಕದಾದ್ಯಂತ ಒಂದು ಉನ್ನತ ಮಟ್ಟದ ವಿದ್ಯಾರ್ಜನೆಗೆ ಮೈಸೂರು ಯೂನಿವರ್ಸಿಟಿ ಕಾರಣವಾಗುತ್ತೆ. ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ಹಲವಾರು ಕವಿಗಳು, ಸಾಹಿತಿಗಳು, ಹಲವಾರು ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದಂತಹ ಸಾಹಿತಿಗಳು ಎಲ್ಲರೂ ಕೂಡ ಮೈಸೂರು ಯೂನಿವರ್ಸಿಟಿಯ ಒಂದು ಶ್ರೇಷ್ಠ ವಿದ್ಯಾರ್ಥಿಗಳು ಅಂತಂದು ಹೇಳ್ಬೋದು. ಅಂತಹ ಒಂದು ದೂರದೃಷ್ಟಿಯ ಇಟ್ಟುಕೊಂಡು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡ್ತಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂಬುದನ್ನು, ಅಂದರೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಶಿಕ್ಷಣ ಅನ್ನೋಂಥದ್ದು ಒಂದು ವ್ಯಾಪಾರ ಆಗಬಾರ್ದು, ಅಥವಾ ಶಿಕ್ಷಣ ಅನ್ನೋಂಥದ್ದು ಇವತ್ತು ಇಷ್ಟು ಒಂದು PUC, ಇಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಪದವಿಗಳು ಅಥವಾ ಮಾಸ್ಟರ್ ಡಿಗ್ರಿಗಳು, ಸ್ನಾತಕೋತ್ತರ ಪದವಿಗಳು ಇವುಗಳನ್ನೆಲ್ಲ ಪಡೆದ ನಂತರ ಕೇವಲ ಉದ್ಯೋಗದ ದೃಷ್ಟಿಯಿಂದ ನಾವು ವಿದ್ಯಾರ್ಜನೆಯನ್ನು ಮಾಡಬಾರ್ದು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತಂದರೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರ ಒಂದು ಎಲ್ಲ ರೀತಿಯ ಬದಲಾವಣೆಯನ್ನು ತರೋದಕ್ಕೋಸ್ಕರ ಶಿಕ್ಷಣವಿರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ, ಏನು ಈ ಭಾರತದಲ್ಲಿ ಇದ್ದಂತಹ ಒಂದು ದುಡ್ಡು ಇರೋಂಥವರು ಅಥವಾ ಮೇಲ್ವರ್ಗದವರು ಅಥವಾ ಕೆಲವರು ಅತ್ಯಂತ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ನಗರಗಳಲ್ಲಿ ಇದ್ದಂಥವ್ರು, ಇವ್ರು ಮಾತ್ರ ವಿದ್ಯೆಯನ್ನು ಕಲಿಯುವಂತಹ ಒಂದು ಸೌಲಭ್ಯ ಏನು ಅವರಿಗೆ ಒದಗಿತ್ತೋ ಅದಷ್ಟೇ ಅಲ್ಲದೆ ಪ್ರಗತಿಪರ ರಾಜ್ಯದಲ್ಲಿ, ಅಂದರೆ ಒಂದು ಅಭಿವೃದ್ಧಿಯನ್ನು ಹೊಂದುವಂತಹ ರಾಜ್ಯದಲ್ಲಿ ಎಲ್ಲ ಜನರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಯಾರು ಜನಿಸ್ತಾರೋ ಅವರಿಗೆ ವಿದ್ಯೆಯನ್ನು ಕಲಿಯುವಂತಹ ಹಕ್ಕು ಇರಬೇಕು ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಅಂದರೆ ತಂತ್ರಜ್ಞಾನವನ್ನು ಅನುಸರಿಸುವಂತಹ ಮತ್ತು ವಿದ್ಯಾಭ್ಯಾಸವನ್ನು ಕಲಿತ ನಂತರ ಆ ವಿದ್ಯಾಭ್ಯಾಸದಿಂದ ಒಂದು ಜೀವನಾದಾಯವನ್ನು ಗಳಿಸುವಂತಹ, ಉದ್ಯೋಗವನ್ನು ಮಾಡುವಂತಹ ಒಂದು ಕುಶಲತೆಯನ್ನು ಕಲಿಸುವಂತಹ ಶಿಕ್ಷಣ ಇರಬೇಕು ಅನ್ನುವಂತಹ ವೃತ್ತಿ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾರೆ. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ. ಕರ್ನಾಟಕದ ಏಕೀಕೃತ ಕರ್ನಾಟಕದ ರಚನೆ. ಏಕೀಕೃತ ಕರ್ನಾಟಕ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನವೆಂಬರ್ 1ನೇ ತಾರೀಕಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಆ ದಿನದಲ್ಲಿ ಬಹುತೇಕ ಮಾಹಿತಿಗಳನ್ನು ವಿದ್ಯಾರ್ಥಿಗಳು ನೀವು ತಿಳ್ಕೊಂಡಿದ್ದೀರಾ. ಏಕೀಕೃತ ಕರ್ನಾಟಕದ ರಚನೆಗೆ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನರ ಒಲವನ್ನು ಅರಿತಂತಹ ಸರ್ ಎಂ ವಿ ಅವರು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ, ಜನಸಾಮಾನ್ಯರಲ್ಲಿ ಉಂಟಾಗಿದ್ದಂತಹ ಒಲವನ್ನು, ಪ್ರೀತಿಯನ್ನು ಮನಗಂಡು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸ್ತಾರೆ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾಲದ ಮತ್ತೊಂದು ಮಹತ್ವದ ಸಾಧನೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಬ್ಬ ಇಂಜಿನಿಯರ್ ಆಗಿದ್ದರೂ ಕೂಡ ಎಂತಹ ಸಾಹಿತ್ಯ ಪ್ರೇಮಿಯಾಗಿದ್ದರು ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಿನಲ್ಲಿ ವಿಶ್ವೇಶ್ವರಯ್ಯವರು ಕೊಟ್ಟಂತಹ ಒಂದು ಮಹತ್ವದ ಒಂದು ಕೊಡುಗೆ. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಇದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧದ ಎಣ್ಣೆ, ಬೆಂಕಿಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ 100 ಕೈಗಾರಿಕೆಗಳು ಪ್ರಾರಂಭಗೊಂಡವು. ವಿದ್ಯಾರ್ಥಿಗಳೇ, ವಿಶ್ವೇಶ್ವರಯ್ಯ ಅವರು
ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ, ಕೈಗಾರಿಕೆಗೆ ಮೊಟ್ಟ ಮೊದಲ ಪ್ರಾಶಸ್ತ್ಯವನ್ನು, ಒಂದು ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆ ಮಾಡಿದರು. ಹೇಗೆ ಬ್ರಿಟಿಷರು ಭಾರತದಲ್ಲಿ ಎಲ್ಲ ಕಚ್ಚಾ ವಸ್ತುಗಳನ್ನು ತಗೊಂಡೋಗಿ ಅವರ ಕಾರ್ಖಾನೆಗಳಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸಿ ಆ ಸಿದ್ಧ ವಸ್ತುಗಳನ್ನು ಭಾರತದಲ್ಲಿ ತಗೊಂಬಂದು ಮಾರಾಟವನ್ನು ಮಾಡಿ ಭಾರತವನ್ನು ಒಂದು ಮಾರುಕಟ್ಟೆಯಾಗಿ ಹೇಗೆ ಮಾಡ್ಕೊಂಡಿದ್ರೋ ಅದಕ್ಕೆಲ್ಲ ಕಾರಣ ಆಗಿದ್ದು ಏನು? ಕೈಗಾರಿಕೀಕರಣ. ಅಂದರೆ ಕೈಗಾರಿಕೀಕರಣ ಇಲ್ಲವೇ ಅವನತಿ, ಈ ಮುಂದುವರಿಯುತ್ತಿರುವಂತಹ ಈ ವಿಶ್ವದಲ್ಲಿ ನಮ್ಮ ದೇಶವು ಮುಂದುವರಿಬೇಕು, ನಮ್ಮ ದೇಶವು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ನಾವು ಎಲ್ಲ ದೇಶಗಳ ಜೊತೆಗೆ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ಕೈಗಾರಿಕೀಕರಣವನ್ನು ನಾವು ಭಾರತದಲ್ಲಿ ಹೊಂದದೇ ಹೋದರೆ ಬಹುತೇಕ ಎಲ್ಲ ವಸ್ತುಗಳನ್ನು ನಾವು ವಿದೇಶದಿಂದ ಕೊಂಡುಕೊಳ್ಬೇಕಾಗುತ್ತೆ, ವಿದೇಶದಿಂದ ನಾವು ರಫ್ತು ಮಾಡಿಕೊಳ್ಬೇಕಾಗುತ್ತೆ, ಆಮದು ಮಾಡಿಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅತಿ ಹೆಚ್ಚಿನ ಬೆಲೆಯನ್ನು ತೆತ್ತು ವಿದೇಶಗಳಿಂದ ಸಾಮಾನ್ಯ ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೂಡ ನಾವು ಆಮದು ಮಾಡಿಕೊಳ್ಳುವುದರ ಬದಲಾಗಿ ನಮ್ಮ ಕನ್ನಡ ನಾಡಿನಲ್ಲಿಯೇ, ನಮ್ಮ ದೇಶದಲ್ಲಿಯೇ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ನಮಗೆ ಬೇಕಾಗುವಂತಹ ವಸ್ತುಗಳನ್ನು ನಮ್ಮ ದೇಶದಲ್ಲಿಯೇ ಉತ್ಪತ್ತಿಯನ್ನು ಮಾಡಬೇಕು, ತಯಾರಿಸಬೇಕು ಅನ್ನುವಂತಹ ಕಾರಣಕ್ಕೆ ಕೈಗಾರಿಕೀಕರಣ ಇಲ್ಲವೇ ಅವನತಿ. ಕೈಗಾರಿಕೀಕರಣ ನಾವು ಹೊಂದದೇ ಹೋದರೆ, ಕಾರ್ಖಾನೆಗಳನ್ನು, ನಮ್ಮ ವಸ್ತುಗಳನ್ನು ನಾವು ತಯಾರಿಸಿಕೊಳ್ಳದೆ ಹೋದರೆ ನಮ್ಮ ದೇಶ ಅವನತಿಯನ್ನು ಹೊಂದಬೇಕಾಗುತ್ತೆ, ಮತ್ತಷ್ಟು ಹಿಂದಕ್ಕೆ ನಡಿಬೇಕಾಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಕೈಗಾರಿಕೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡ್ತಾರೆ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ವಿಶ್ವೇಶ್ವರಯ್ಯವರ ಮತ್ತೊಂದು ದೊಡ್ಡ ಗುರಿ ಏನು ಅಂತಂದರೆ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ವಿದ್ಯಾರ್ಥಿಗಳೇ, ಹಲವಾರು ಸಂದರ್ಭಗಳಲ್ಲಿ ಪ್ರವಾಸ ಹೋದಾಗ ಅಥವಾ ನಾವು ಭದ್ರಾವತಿ ಕಬ್ಬಿಣ ಕಾರ್ಖಾನೆ, ಐರನ್ ಫ್ಯಾಕ್ಟ್ರಿ ಅಂತಂದು ನಾವು ಸಾಮಾನ್ಯವಾಗಿ ಮಾತನಾಡ್ತಾ ಇರ್ತೀವಿ. ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಿದಂತಹ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅವರ ಒಂದು ದೊಡ್ಡ ಕನಸು, ಒಂದು ದೊಡ್ಡ ಗುರಿಯಾಗಿರುತ್ತೆ. ಅದನ್ನು ಸ್ಥಾಪನೆ ಕೂಡ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಇದಲ್ಲದೆ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಇಲ್ಲಿಯೇ ಸಿಗುವಂತಹ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರಿಸುವಂತಹ, ಉತ್ಪಾದಿಸುವಂತಹ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ ಮತ್ತು ಗಂಧದ ಎಣ್ಣೆ ಸ್ಯಾಂಡಲ್ಸ್ ಗೊತ್ತಾಗುತ್ತಲ್ಲ ವಿದ್ಯಾರ್ಥಿಗಳೇ, ಗಂಧದ ಎಣ್ಣೆಯನ್ನು ನಾವು ಬಹುತೇಕ ಈಗಲೂ ಕೂಡ ಅತಿ ಹೆಚ್ಚಾಗಿ ಬಳಸ್ತೀವಿ ಕನ್ನಡ ನಾಡಿನಲ್ಲಿ. ಬೆಂಕಿ ಕಡ್ಡಿ ಮತ್ತು ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ವಿದ್ಯಾರ್ಥಿಗಳೇ, ಇವನ್ನೆಲ್ಲ ನಾವು ಈಗ ಈಸಿಯಾಗಿ ಬಳಸ್ತಾ ಇದ್ದೀವಿ, ಸರಳವಾಗಿ ಎಲ್ಲ ಕಡೆ ಸಿಗ್ತಾ ಇದ್ದಾವೆ. ಮತ್ತು ಇವುಗಳಿಲ್ದಲೇ ನಮ್ಮ ಜೀವನನೇ ಇಲ್ಲ. ಅಂದರೆ ಜೀವನ ಇನ್ನಷ್ಟು ನಮಗೆ ಸರಳಗೊಳಿಸೋದಕ್ಕೆ ವಿಶ್ವೇಶ್ವರಯ್ಯವರ ಇಂತಹ ಒಂದು ಆಲೋಚನೆ, ಅವರ ಯೋಜನೆಯ ಫಲಶ್ರುತಿಯಾಗಿಯೇ ನಾವು ಇವುಗಳನ್ನೆಲ್ಲ ತುಂಬ ಕಡಿಮೆ ಬೆಲೆಯಲ್ಲಿ ಕೊಂಡ್ಕೊಂಡು ಆರಾಮಾಗಿ ಪ್ರತಿದಿನ ಉಪಯೋಗಿಸ್ತಾ ಇರುವಂಥದ್ದು. ಸೋಪು ಹಾಗೂ ಲೋಹ ತಯಾರಿಕೆ, ಸೋಪು ಮತ್ತು ಲೋಹ ತಯಾರಿಕೆ ಕಾರ್ಖಾನೆ, ಕಲೆ ಮತ್ತು ಕರಕುಶಲ ಡಿಪೋಗಳು, ಮತ್ತು ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಬಟ್ಟೆ ಗಾರ್ಮೆಂಟ್ಸು, ಬಟ್ಟೆ ಗಿರಣಿ ಅಂತಂದು ಕರಿತೀವಲ್ಲ ವಿದ್ಯಾರ್ಥಿಗಳೇ, ಬಟ್ಟೆ ಗಿರಣಿ, ಕಾಗದದ ತಿರುಳುಗಳನ್ನು ತಯಾರಿಸುವಂಥದ್ದು, ರೊಟ್ಟು, ಪೆನ್ಸಿಲ್ಗಳು, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳು, ಹೀಗೆ ನೂರಾರು ಕೈಗಾರಿಕೆಗಳು ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ವಿಶ್ವೇಶ್ವರಯ್ಯ ಪ್ರಾರಂಭಿಸ್ತಾರೆ. ಆ ಮೂಲಕ ಕರ್ನಾಟಕ ರಾಜ್ಯವನ್ನು ಭಾರತದಲ್ಲಿ ಒಂದು ಮುಂದುವರೆದಂತಹ, ಅಭಿವೃದ್ಧಿಯನ್ನು ಹೊಂದಿದಂತಹ ಒಂದು ನಾಡನ್ನಾಗಿ, ರಾಜ್ಯವನ್ನಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪರಿವರ್ತಿಸ್ತಾರೆ ವಿದ್ಯಾರ್ಥಿಗಳೇ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಿದರು. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಆನಂತರ ಉಳಿತಾಯ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬಂದವು. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು.
ಪ್ರಾಂತೀಯ ಸಹಕಾರ ಬ್ಯಾಂಕುಗಳನ್ನು ಸ್ಥಾಪಿಸಿದರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಆರ್ಥಿಕ ಚಟುವಟಿಕೆಗಳು ಅಂತಂದರೆ ಯಾವ್ಯಾವ ಹೇಳ್ರಿ ನಿಮಗೆ ಗೊತ್ತಿರುವಂತೆ ಆರ್ಥಿಕ ಚಟುವಟಿಕೆಗಳು. ಇದು ವ್ಯಾಪಾರವನ್ನು ಮಾಡುವಂಥದ್ದು, ಉಳಿತಾಯವನ್ನು ಮಾಡುವಂಥದ್ದು, ಉತ್ಪಾದನೆಯನ್ನು ಮಾಡುವಂಥದ್ದು. ಏನು ಈ ಪ್ರಾಥಮಿಕ, ದ್ವಿತೀಯ, ತೃತೀಯ ವಲಯಗಳಲ್ಲಿ ಬರುವಂತಹ, ಪ್ರಾಥಮಿಕ ವಲಯದಲ್ಲಿ ಬರುವಂತಹ ವ್ಯವಸಾಯ ಅಥವಾ ನೈಸರ್ಗಿಕವಾಗಿ ಬರುವಂತಹ ವಸ್ತುಗಳ ಉತ್ಪಾದನೆ, ದ್ವಿತೀಯ ವಲಯದಲ್ಲಿ ಬರುವಂತಹ ಕಾರ್ಖಾನೆಗಳು ಅಥವಾ ಸಿದ್ಧ ವಸ್ತುಗಳ ಉತ್ಪಾದನೆ, ತೃತೀಯ ವಲಯದಲ್ಲಿ ಬರುವಂತಹ ಸೇವಾ ಮತ್ತು ಈ ಸಂಪರ್ಕ ಸಾಧನಗಳು ಅಥವಾ ಸೇವೆಯನ್ನು ಕೊಡುವಂತಹ ಒಂದು ಉತ್ಪಾದನೆ. ಈ ಎಲ್ಲವುಗಳನ್ನು ಕೂಡ ಸರ್ ಎಂ ವಿಶ್ವೇಶ್ವರಯ್ಯವರು ಆರ್ಥಿಕ ಚಟುವಟಿಕೆಗಳ ಅಡಿಯಲ್ಲಿ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಪಡಿಸ್ತಾರೆ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಡನ್ನು ಮಾಡ್ತಾರೆ, ಬದಲಾವಣೆಯನ್ನು ಮಾಡ್ತಾರೆ. ಇದಕ್ಕಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ. ಕರ್ನಾಟಕದಲ್ಲಿ ಬಹುತೇಕ ಹೋಬಳಿಗಳಿಂದ ಹಿಡಿದು ಬ್ಯಾಂಕ್ಗಳನ್ನು ಸ್ಥಾಪನೆಯಾಗಿರೋದನ್ನು ನಾವು ನೋಡಬಹುದು. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಪ್ರಪ್ರಥಮವಾಗಿ ಕನ್ನಡ ನಾಡಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಥಾಪಿಸ್ತಾರೆ. ಆನಂತರ ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬರ್ತವೆ. ಉಳಿತಾಯ ಖಾತೆಗಳು, ಡೆಪಾಸಿಟನ್ನು ಮಾಡುವಂಥದ್ದು ಉಳಿತಾಯ ಬ್ಯಾಂಕ್ಗಳು ಅಸ್ತಿತ್ವಕ್ಕೆ ಬರ್ತವೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಕನ್ನಡ ನಾಡಿನಲ್ಲಿ ಕನ್ನಡ ನಾಡನ್ನು ಅಭಿವೃದ್ಧಿಗೊಳಿಸಬೇಕು, ಒಂದು ಆರ್ಥಿಕವಾಗಿ ಅದನ್ನು ಮುಂದುವರಿಸಬೇಕು ಅನ್ನುವಂತಹ ಕಾರಣಕ್ಕೆ, ಕೈಗಾರಿಕೀಕರಣ ಎಲ್ಲ ಕಡೆ ಹರಡಬೇಕು ಅನ್ನುವಂತಹ ಕಾರಣಕ್ಕೆ, ಉದ್ದಿಮೆಗಳು, ಕಾರ್ಖಾನೆಗಳು ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ತವೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಏನು LIC ಅಂತಂದು ಕರಿತೀವಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತಂದು ಕರಿತೀವಿ. ಅದಕ್ಕಿಂತ ಇದು ಪ್ರಾರಂಭ ಆಗೋದಕ್ಕೆ ಮೂಲ ಪ್ರೇರಣೆ ಜೀವ ವಿಮಾ ಯೋಜನೆ. ಸರ್ ಎಂ ವಿ ಅವರು ತಂದಂತಹ ಸಾರ್ವಜನಿಕ ಜೀವ ವಿಮಾ ಯೋಜನೆಗಳು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸ್ತಾರೆ, ಅದನ್ನೊಂದು ಬಲಿಷ್ಠವಾದಂತಹ ಒಂದು ಸಂಸ್ಥೆಯನ್ನಾಗಿ ಮಾಡ್ತಾರೆ. ಆ ಮೂಲಕ ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯವನ್ನು ನೀಡಿ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸವನ್ನು ಮಾಡೋದಕ್ಕೆ, ಹೊಸ ಒಂದು ಸೃಜನಶೀಲತೆಯಿಂದ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಪ್ರಾಂತೀಯವಾಗಿ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾರೆ ವಿಶ್ವೇಶ್ವರಯ್ಯ ಅವರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ರಾಜ್ಯದಲ್ಲಿ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ, ಮೈಸೂರು ರಾಜ್ಯದ ಆಸ್ತಿಯನ್ನು ಹೆಚ್ಚು ಮಾಡಿ, ಅಂದರೆ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಮೈಸೂರು ರಾಜ್ಯ ಒಂದು ಸಮೃದ್ಧ ರಾಜ್ಯವಾಗಿತ್ತು. ಅದಕ್ಕೆ ಒಂದು ಆಧುನಿಕತೆಯ ಒತ್ತನ್ನು ಕೊಟ್ಟು ಅದನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಿ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ. ಅಭಿವೃದ್ಧಿ ಕಾರ್ಯಗಳು ಹೇಗೆ ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ, ಈ ಆಧುನಿಕತೆ ಅನ್ನೋಂಥದ್ದು ರಾಜ್ಯವನ್ನು ಒಂದು ಹಿಂದಕ್ಕೆ ಕೊಂಡೊಯ್ತಿದೆಯೋ ಅಥವಾ ಮುಂದಕ್ಕೆ ಕೊಂಡೊಯ್ತಿದೆಯೋ ಅನ್ನುವಂಥದ್ದನ್ನು ಅಳೆಯೋದಕ್ಕೋಸ್ಕರ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ. ಆಯ ಅಂತಂದರೆ ಆದಾಯ, ವ್ಯಯ ಅಂತಂದರೆ ಖರ್ಚಾಗುವಂಥದ್ದು.
ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು. ಹೊಸದೊಂದು ರೀತಿಯ ನೋಟವನ್ನು, ಹೊಸದೊಂದು ರೀತಿಯ ಅಳೆಯುವುದನ್ನು, ಒಂದು ಹೊಸದೊಂದು ರೀತಿಯಲ್ಲಿ ಪರಿಶೀಲನೆಯನ್ನು, ಪರಾಮರ್ಶೆಯನ್ನು ಮಾಡೋದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಂಡುಕೊಳ್ತಾರೆ. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವು. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವು ದೇಶ ಸೇವೆಯ ಪಥದಲ್ಲಿಯೇ ಸಾಗಿದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ರೀಕನ್ಸ್ಟ್ರಕ್ಷನ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಸೆಪ್ಟೆಂಬರ್ 15, 1960ರಂದು ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂದಿಗೂ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿ ಗೌರವಿಸಿತು. ಭಾರತದ ಕೆಲವು ನಾಗರಿಕರಿಗೆ ನೀಡಿರುವಂತಹ ಸರ್ ಪದವಿಯನ್ನ ಬ್ರಿಟಿಷ್ ಸರ್ಕಾರ ನೀಡಿ ಗೌರವಿಸುತ್ತೆ. ಆಡುಮುಟ್ಟದ ಸೊಪ್ಪಿಲ್ಲ, ಜನಜನಿತವಾಗಿರುವಂತಹ ಗಾದೆ ಮಾತಿನಂತೆ, ಅಂದ್ರೆ ವಿಶ್ವೇಶ್ವರಯ್ಯನವರು ಮಾಡದಂತಹ ಆಲೋಚನೆಗಳು, ಮಾಡದಂತಹ ಯೋಜನೆಗಳು, ಭಾರತದ ಅಭಿವೃದ್ಧಿಗಾಗಿ ಅವರು ಕಾಣದಂತಹ ಕನಸು ಇಲ್ಲ ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ನೀಡುವಂತಹ ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ಹಾಗೂ ವಿಶ್ವವಿದ್ಯಾನಿಲಯಗಳು ಸರ್ ಎಂ ವಿ ಅವರಿಗೆ ಸದಸ್ಯತ್ವವನ್ನು ನೀಡಿದೆ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದವೆ. ಮಹಾನ್ ಆಡಳಿತಗಾರರಾದ ಇವರ ಶತಮಾನೋತ್ಸವದ 100 ವರ್ಷಗಳ ತುಂಬು ಜೀವನದ ಸವಿ ನೆನಪಿಗಾಗಿ ವಿಶೇಷ ಅಂಚೆ ಚೀಟಿಯನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ. ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ಅನಂತರವೂ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ನಂತರವೂ ಕೂಡ ಸರ್ ಎಂ ವಿ ಅವರು ಭಾರತ ದೇಶದ ಸೇವೆಯ ಪಥದಲ್ಲಿಯೇ, ಸೇವೆಯ ದಾರಿಯಲ್ಲಿಯೇ ಸಾಗಿದರು. ತಮ್ಮ ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡರು. ತಮ್ಮ 102 ವರ್ಷಗಳ ತುಂಬು ಜೀವನದ ಅನುಭವವನ್ನ ಅವರು ದೇಶದ ಅಭಿವೃದ್ಧಿಗಾಗಿಯೇ ಬಳಸಿಕೊಂಡಿದ್ದಾರೆ. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಉದಾಹರಣೆಗಳು ಅಂದ್ರೆ ಅವರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಮತ್ತೆ ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಇಂತಹ ಅದ್ಭುತ ಕೃತಿಗಳು, ಭಾರತದ ಹಲವಾರು ಯೋಜನೆಗಳು ಈ ಕೃತಿಗಳ ಆಧಾರದ ಮೇಲೆಯೇ ರೂಪುಗೊಂಡಿದ್ದಾವೆ. ಅಂತಹ ಅದ್ಭುತ ಕೃತಿಗಳಾದಂತಹ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು.
ಸೆಪ್ಟೆಂಬರ್ 15, 1960 ಶತಮಾನೋತ್ಸವ ಅಭಿನಂದನೆ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಲಾಯಿತು. ಸೆಪ್ಟೆಂಬರ್ 15ನೇ ತಾರೀಕು 1960 ಶತಮಾನೋತ್ಸವ 100 ವರ್ಷಗಳ ಅಭಿನಂದನಾ ಸಮಾರಂಭದಲ್ಲಿ ಸರ್ ಎಂ ವಿ ಅಭಿನಂದನಾ ಗ್ರಂಥವನ್ನು ಅವರಿಗೆ ಅರ್ಪಿಸಿ ಪ್ರಕಟಿಸಲಾಯಿತು. 102 ವರ್ಷಗಳ ತುಂಬು ಜೀವನ ಪೂರೈಸಿದ ಸರ್ ಎಂ ವಿ ಅವರು 1962ರಲ್ಲಿ ಇಹಲೋಕವನ್ನು ಭೂಲೋಕವನ್ನು ತ್ಯಜಿಸಿದರು. ಇವರ ಹುಟ್ಟು ಹಬ್ಬದ ನೆನಪಿಗಾಗಿ ಇಂದಿಗೂ ಕೂಡ ಭಾರತ ದೇಶದಲ್ಲಿ ಇಂಜಿನಿಯರ್ಸ್ ದಿನಾಚರಣೆಯನ್ನ ಸರ್ ಎಂ ವಿ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಅಭೂತಪೂರ್ವವಾದಂತಹ ಅಭಿವೃದ್ಧಿಯ ಕನಸುಗಳ ಪ್ರತಿಫಲವಾಗಿ ಕರ್ನಾಟಕ ಒಂದು ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿಯೂ ಒಂದು ಅಭಿವೃದ್ಧಿಯನ್ನು ಹೊಂದಿದಂತಹ ಒಂದು ರಾಜ್ಯವಾಗಿ ಭಾರತದಲ್ಲಿ ಒಂದು ಹೆಮ್ಮೆಯ ಒಂದು ಪ್ರತಿಷ್ಠೆಯ ನಾವು ಕನ್ನಡಿಗರಾಗಿ ನಾವು ಬದುಕ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಲೋಚನೆಗಳ ದಾರಿಯಲ್ಲಿ ನಾವುಗಳು ಕೂಡ ಸಾಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಈ ದಿನದ ವಿದ್ಯಾರ್ಥಿಗಳೇ, ಈ ದಿನ ಗೃಹಪಾಠವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು 2 ಭಾಗಗಳಿಂದ ಗೃಹಪಾಠವನ್ನು ಕೊಡ್ತಾ ಇದ್ದೀನಿ. ಗೃಹಪಾಠವನ್ನು ನೀವು ಚೆನ್ನಾಗಿ ಓದಿಕೊಂಡು ತುಂಬ ಮಹತ್ವದ ವಿಷಯ, ಪ್ರಶ್ನೆಗೆ ನೇರವಾದಂತಹ ಉತ್ತರ ಅನ್ನುವಂಥದ್ದನ್ನು ಮಾತ್ರ ನೀವು ಬರೆಯಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಪ್ರಶ್ನೆ 1, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? 2ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? 3ನೇ ಪ್ರಶ್ನೆ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? 4ನೇದು, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳ್ಯಾವುವು? 5ನೇ ಪ್ರಶ್ನೆ, ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳಾವುವು? ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ನೇರವಾದಂತಹ ತುಂಬ ಮುಖ್ಯವಾದಂತಹ ಅಂಶಗಳನ್ನು ಸೇರಿಸಿ ಉತ್ತರಗಳನ್ನು ಬರೀಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿಟ್ಕೊಂಡು ಮುಂದೆ ನೀವು ಶಾಲೆಗೆ ಬಂದಾಗ ನಮಗೆ ತೋರಿಸ್ಬೇಕು. ನಾನು ಹೇಳ್ತಾನೆ ಇದ್ದೀನಿ, ಪ್ರತಿ ಪಾಠದ ನಂತರ ಕೊಡುವಂತಹ ಗೃಹಪಾಠಗಳನ್ನು ನೀವು ಒಂದು ಎಕ್ಸಸೈಸಲ್ಲಿ ಬರೆದಿಟ್ಕೋಬೇಕು. ಮತ್ತು ವಿದ್ಯಾಗಮಕ್ಕೆ ಬಂದಾಗ ನಾವು ಇಷ್ಟು ದಿನ ನೋಡ್ತಾ ಇದ್ವಿ, ಇನ್ನು ಮುಂದೆ ಕೂಡ ಬಂದರೆ ನೋಡ್ತೀವಿ. ಮತ್ತು ನೀವು ಶಾಲೆಗೆ ಬಂದರೂ ಕೂಡ ನಮಗೆ ತೋರಿಸ್ಬೇಕು. ಹಾಗಾಗಿ ನೀವು ಈ ಗೃಹಪಾಠವನ್ನು ಉತ್ತಮವಾಗಿ ಮಾಡಬೇಕು. ಗೃಹಪಾಠವನ್ನು ನೀಡುವುದರೊಂದಿಗೆ ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಪಾಠದ ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಧನ್ಯವಾದಗಳು. ವಿಶ್ವೇಶ್ವರಯ್ಯನವರು 1860 ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಎಂದು ಸಾರಿದರು ನಮ್ಮ ದಾಸ. ಮನುಷ್ಯ ಜನ್ಮ ಅತ್ಯಮೂಲ್ಯ. 84 ಲಕ್ಷ ಯೋನಿಗಳಲ್ಲಿ ಇದೂ ಒಂದು.
ಎಂದು ನಮ್ಮ ವೇದಗಳಲ್ಲಿ ಸಾರಲಾಗಿದೆ. ಅತಿ ಕಡಿಮೆ ವ್ಯಕ್ತಿಗಳು ಇದರ ಸೂಕ್ಷ್ಮತೆಯನ್ನು ಅರಿತು ರಚನಾತ್ಮಕ ಬದುಕನ್ನು ಬದುಕಲು ಪ್ರಯತ್ನಿಸುತ್ತಾರೆ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಎಂಬ ಒಬ್ಬ ಮಹಾನ್ ವ್ಯಕ್ತಿ ಈ ಗುಣಗಳನ್ನು ಹೊಂದಿದ್ದರು. ಸರ್ MV ಎಂದರೆ ಒಬ್ಬ ಮಹಾನ್ ದೂರದರ್ಶಿ, ಒಬ್ಬ ಇಂಜಿನಿಯರ್ ಆಗಿ ತನ್ನ ಬದುಕನ್ನು ಉತ್ತಮ ನೀರಾವರಿ ಸೌಕರ್ಯಗಳಿಗಾಗಿ ನೀರು ಸಂಗ್ರಹಣೆ, ಔದ್ಯೋಗಿಕೀಕರಣದ ವರ್ಧನೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟ ಒಬ್ಬ ವ್ಯಕ್ತಿ. ಸರ್ MV ಒಬ್ಬ ಅತ್ಯುತ್ಕೃಷ್ಟ ಶ್ರೇಷ್ಠ ಯೋಜಕರಾಗಿದ್ದರು ಮತ್ತು ತಮ್ಮ ಮಾತೃಭೂಮಿಗೆ ಸೇವೆ ಸಲ್ಲಿಸುವ ಹಂಬಲ ಹೊಂದಿದ್ದ ಕೆಲಸಗಾರರಾಗಿದ್ದರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು 1860ನೇ ಇಸವಿಯಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಪಂಡಿತ ಶ್ರೀನಿವಾಸ ಶಾಸ್ತ್ರಿ ವೈದಿಕ ಶಾಸ್ತ್ರ ಮತ್ತು ಆಯುರ್ವೇದದ ಪ್ರಖ್ಯಾತ ವಿದ್ವಾಂಸರಾಗಿದ್ದರು. ಒಂದು ದಿನ ಪಂಡಿತ ಶಾಸ್ತ್ರಿಯವರು ಗಂಗಾ ಅವತರಣದ ಕಥೆಯನ್ನು ಹೇಳುತ್ತಿದ್ದರು. 8 ವರ್ಷದ ಬಾಲಕನಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಈ ಕಥೆಯಿಂದ ಬಹಳ ಪ್ರಭಾವಿತನಾದನು. ಈ ಕಥೆ ಅವನ ಮನಸ್ಸಿನ ಮೇಲೆ ಮಹತ್ತರವಾದ ಪರಿಣಾಮ ಬೀರಿತು. ಭಗೀರಥನು ಗಂಗಾದೇವಿಯನ್ನು ಭೂಮಿಗೆ ತರುವ ಘಟನೆ ಅವನ ಬದುಕಿನ ಆದರ್ಶ ಮತ್ತು ಗುರಿ ಆಯಿತು. ಜ್ಞಾನ, ವಿಶ್ವಾಸ ಮತ್ತು ಏಕನಿಷ್ಠ ಸಾಧನೆಯಿಂದ ಮನುಷ್ಯನು ಒಂದು ನದಿಯ ದಿಕ್ಕನ್ನು ನಿರ್ಧರಿಸಬಹುದು ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಗಂಗೆಯನ್ನು ಮಾರ್ಪಡಿಸಿ ಭಗೀರಥಿ ಎಂದು ಕರೆಯಬಹುದು. ದುರದೃಷ್ಟವಶಾತ್ ಆ ಚಿಕ್ಕ ಬಾಲಕನಿಗೆ ಪ್ರೇರಣೆಯ ಮುಖ್ಯ ಮೂಲವಾಗಿದ್ದ ಆತನ ತಂದೆ ದೈವಾಧೀನರಾದರು. ಆಗ ವಿಶ್ವೇಶ್ವರಯ್ಯನವರು 15 ವರ್ಷದವರಾಗಿದ್ದರು. ಅದೃಷ್ಟವಶಾತ್ ಅವರ ತಾಯಿಗೆ ತನ್ನ ಮಗನ ಸಾಮರ್ಥ್ಯ ಮನವರಿಕೆಯಾಗಿದ್ದರಿಂದ ಅವರ ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸರ್ವ ಪ್ರಯತ್ನ ನಡೆಸಿದರು. ತನ್ನ ಮಗನ ಸಾಮರ್ಥ್ಯದಲ್ಲಿ ಆ ತಾಯಿಯ ನಂಬಿಕೆ ಸುಳ್ಳಾಗಲಿಲ್ಲ. ವಿಶ್ವೇಶ್ವರಯ್ಯನವರು ಪ್ರಥಮ ಸ್ಥಾನ ಪಡೆದರು ಮತ್ತು ಪ್ರೌಢಶಾಲಾ ಪರೀಕ್ಷೆಯಲ್ಲಿ ಅಗ್ರಸ್ಥಾನದಲ್ಲಿದ್ದರು. ಅವರು 1881ರಲ್ಲಿ ಬೆಂಗಳೂರಿನಿಂದ BA ಪದವಿಯನ್ನು ಪೂರ್ಣಗೊಳಿಸಿದರು. ಭಗೀರಥನ ಕಥೆ ಸದಾಕಾಲ ಅವರ ಸ್ಮರಣೆಯಲ್ಲಿ ಜೀವಂತವಾಗಿತ್ತು. ಇದೇ ಪ್ರೇರಣೆ ಅವರನ್ನು ಅವರ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಲು ಪುಣೆಯ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ತಂದಿತು. ಅವರು 1883ರಲ್ಲಿ ಈ ಕಾಲೇಜಿನಿಂದ ಪದವೀಧರರಾದರು. ಇಲ್ಲಿಯೂ ಅವರು ತಮ್ಮ ತರಗತಿಯಲ್ಲಿ ಅಗ್ರಸ್ಥಾನ ಪಡೆದರು. ಇದೇ ವರ್ಷದಲ್ಲಿ ಅವರು ನಾಶಿಕ್ನ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರು ತಮ್ಮ ಮೊದಲ ಯೋಜನೆಯನ್ನು ಧಾರಾಕಾರ ಮಳೆ ಮತ್ತು ನಿರಂತರ ಪ್ರವಾಹಗಳಂತಹ ಎಲ್ಲ ಪ್ರತಿಕೂಲಗಳ ವಿರುದ್ಧ ಪೂರ್ಣಗೊಳಿಸಿದರು. ನದಿಯ ಹರಿವು ಹೇಗೆ ನಿಲ್ಲುವುದಿಲ್ಲವೋ ಹಾಗೆಯೇ ಸರ್ MV ಎಂದೂ ಹಿಂದಿರುಗಿ ನೋಡಲಿಲ್ಲ ಮತ್ತು ಪರಿವರ್ತನಾ ವಿಚಾರಗಳನ್ನು ಕಾರ್ಯಗತಗೊಳಿಸಲು ಬದುಕಿನಲ್ಲಿ ಮುಂದುವರಿಯುತ್ತಲೇ ಇದ್ದರು. ಭಾರತದ ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಅವರು ಸಿಂಧೂ ನದಿಯ ಮೇಲೆ ಅಣೆಕಟ್ಟು ಕಟ್ಟಿದರು. ಇದರಿಂದ ದಕ್ಷಿಣ ಭಾಗದ ಹಲವಾರು ಪ್ರದೇಶಗಳಿಗೆ ಪ್ರಯೋಜನವಾಯಿತು. ಈ ಸಂಪೂರ್ಣ ಪ್ರದೇಶದ ಮತ್ತು ಸುತ್ತಮುತ್ತಲಿನ ಪ್ರದೇಶದ ರೈತರಿಗೆ ತಮ್ಮ ಬೇಸಾಯದ ಭೂಮಿಗೆ ನೀರಾವರಿ ಒದಗಿಸಲು ಸಾಧ್ಯವಾಯಿತು. ಅವರು 1900ರಲ್ಲಿ ಪುಣೆಯ ಖಡಕ್ವಾಸ್ಲಾ ಅಣೆಕಟ್ಟಿನ ಹೊಣೆ ಹೊತ್ತರು. ಈ ಅವಧಿಯಲ್ಲಿ ಪುಣೆ ನಗರ ನೀರಿನ ಅಭಾವದ ಸಮಸ್ಯೆಯನ್ನು ಎದುರಿಸುತ್ತಿತ್ತು. ಸಂಗ್ರಹಣೆಯ ಮಟ್ಟವನ್ನು ಏರಿಸುವ ಏಕೈಕ ಮಾರ್ಗ ಗೇಟ್ಗಳನ್ನು ಅಂದರೆ ಬಾಗಿಲುಗಳನ್ನು ನಿರ್ಮಿಸುವುದಾಗಿತ್ತು. ಆದರೆ ವಿದ್ಯುತ್ ಸರಬರಾಜಿನ ಕೊರತೆಯ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಅಣೆಕಟ್ಟುಗಳ ಮೇಲೆ ಗೇಟ್ ವ್ಯವಸ್ಥೆಯನ್ನು ನಿರ್ಮಿಸುವ ಪರಿಕಲ್ಪನೆ ಕಲ್ಪನಾತೀತವಾಗಿತ್ತು. ತುರ್ತು ಪ್ರವಾಹದ ಸಂದರ್ಭದಲ್ಲಿ ಮತ್ತು ವಿದ್ಯುತ್ ಇಲ್ಲದೆ ಬಾಗಿಲುಗಳನ್ನು ನಿಯಂತ್ರಿಸುವುದು
ಆ ಕಾಲದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು. ಸರ್ MV ಅವರು ವಿಜ್ಞಾನದ ನಿಯಮಗಳನ್ನು ಅಧ್ಯಯನ ಮಾಡಿದ್ದರೂ ಮಾತ್ರವಲ್ಲದೆ ನಿತ್ಯ ಜೀವನದಲ್ಲಿ ಕಾರ್ಯಗತಗೊಳಿಸಲು ಸುಲಭವಾದ ಪ್ರಾಯೋಗಿಕ ಮಾರ್ಗವನ್ನು ಅವರು ಸೃಷ್ಟಿಸಿದ್ದರು. ಅವರು ಸ್ವಯಂಚಾಲಿತ ಬಾಗಿಲುಗಳ ಪರಿವರ್ತನಾ ವಿಚಾರವನ್ನು ಪರಿಚಯಿಸಿದರು. ಯಾವುದೇ ವಸ್ತುವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದು ತನ್ನ ಸ್ವಂತ ಭಾರವನ್ನು ಕಳೆದುಕೊಳ್ಳುತ್ತದೆ ಎಂಬ ವಿಜ್ಞಾನದ ಸರಳ ವಿಷಯವನ್ನು ಬಳಸಿದರು. ಅವರು ಈ ಉದ್ದೇಶಕ್ಕಾಗಿ ಒಂದು ಹಗ್ಗ, ಬಾಗಿಲು, ನಾಲೆ ಮತ್ತು ಪ್ರತಿಭಾರವನ್ನು ಬಳಸಿದರು. ನೀರು ನಾಲೆಯನ್ನು ಪ್ರವೇಶಿಸಿದಾಗ ಪ್ರತಿಭಾರ ತೂಕವನ್ನು ಕಳೆದುಕೊಳ್ಳುವುದರಿಂದ ಬಾಗಿಲು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ. ನೀರಿನ ಮಟ್ಟ ಕಡಿಮೆಯಾದಾಗ ನಾಲೆಯಲ್ಲಿರುವ ನೀರು ವೇಗವಾಗಿ ಹೊರಚೆಲ್ಲುತ್ತದೆ. ಪ್ರತಿಭಾರ ತನ್ನ ಮೂಲ ತೂಕವನ್ನು ಹಿಂದಕ್ಕೆ ಪಡೆದುಕೊಳ್ಳುತ್ತದೆ ಮತ್ತು ನೀರು ಸಂಗ್ರಹಿಸಲು ಬಾಗಿಲು ಸ್ವಯಂಚಾಲಿತವಾಗಿ ಮುಚ್ಚುತ್ತದೆ. ವಿದ್ಯುತ್ ಇಲ್ಲದೆ ಬಾಗಿಲು ನಿರ್ವಹಣೆ ದೂರದ ಪ್ರದೇಶಗಳಲ್ಲಿ ಅಣೆಕಟ್ಟು ನಿರ್ಮಾಣದ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮತ್ತು ಹೊಸ ಪ್ರಾರಂಭವಾಗಿತ್ತು. ಅಣೆಕಟ್ಟಿನ ಮೇಲೆ ಸ್ವಯಂಚಾಲಿತ ಬಾಗಿಲುಗಳ ಪೇಟೆಂಟ್ ಅನ್ನು ಸರ್ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ನೋಂದಾಯಿಸಲಾಗಿತ್ತು. ಆದರೆ ತಂತ್ರಜ್ಞಾನದ ಈ ಅಸಾಧಾರಣ ಪ್ರತಿಭೆ ಅಂತರಂಗದಲ್ಲಿ ಅಪ್ಪಟ ಭಾರತೀಯರಾಗಿದ್ದರು. ಈ ಆವಿಷ್ಕಾರ ಅನೇಕ ಕೃಷಿಕರ ಭೂಮಿಯ ದಾಹವನ್ನು ತೀರಿಸಿತು. ಆದ್ದರಿಂದ ವಿಶ್ವೇಶ್ವರಯ್ಯನವರು ಸರ್ಕಾರದಿಂದ ಯಾವುದೇ ರಾಯಧನವನ್ನು ಸ್ವೀಕರಿಸಲು ನಿರಾಕರಿಸಿದರು. ಒಂದರ ಮೇಲೊಂದು ಸವಾಲುಗಳನ್ನು ಸ್ವೀಕರಿಸುವುದು ಅವರಿಗೆ ಬಹುಶಃ ರಕ್ತಗತವಾಗಿತ್ತು. ಆ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಎಂದರೆ ನೈರ್ಮಲ್ಯ ವ್ಯವಸ್ಥೆಯ ಅನುಚಿತ ಮಾರ್ಗ ಮತ್ತು ನದಿ ನೀರಿನಲ್ಲಿ ಅದರ ವಿಸರ್ಜನೆಯಾಗಿತ್ತು. ಇದರಿಂದಾಗಿ ಕಾಲೆರಾ, ಪ್ಲೇಗ್, ಮಲೇರಿಯಾಗಳಂತಹ ಸಾಂಕ್ರಾಮಿಕ ರೋಗಗಳ ಅಪಾಯ ಯಾವಾಗಲೂ ಇರುತ್ತಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ಸರ್ MV ಅವರು ಕೊಳವೆಗಳ ಮೂಲಕ ಶುದ್ಧ ನೀರನ್ನು ಒದಗಿಸುವ ಪರಿಕಲ್ಪನೆಯನ್ನು ರಚಿಸಿದರು. ಅವರು ಭಾರತದಾದ್ಯಂತ 21ಕ್ಕೂ ಹೆಚ್ಚು ನೀರು ಸರಬರಾಜು ಯೋಜನೆಗಳನ್ನು ರಚಿಸಿ ನಿಯೋಜಿಸಿದರು. ತಮ್ಮ ಯೋಗ್ಯತೆಗಳನ್ನು ರುಜುವಾತುಪಡಿಸುತ್ತಾ ಸರ್ MV ಅವರು ಹೈದರಾಬಾದ್, ಕರಾಚಿ ಮತ್ತು ಆಫ್ರಿಕಾದ ಈಡನ್ ಮುಂತಾದ ಪಟ್ಟಣಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು ರಚಿಸಿದರು. ಆ ಕಾಲದಲ್ಲಿ ಮಳೆ ನೀರು ಮಾತ್ರ ನೀರಾವರಿಯ ಪ್ರಮುಖ ಮೂಲವಾಗಿತ್ತು. ಮಳೆ ನೀರಿನ ಅತ್ಯಧಿಕ ಸಂಗ್ರಹಣೆ, ಜಲವಿದ್ಯುತ್ ಉತ್ಪಾದನೆ ಆಗಿನ ಅವಶ್ಯಕತೆಯಾಗಿತ್ತು. ಅವರು ನೀರಾ ನದಿಯ ದಂಡೆಯ ಮೇಲೆ ನೀರಾವರಿಯ ಬ್ಲಾಕ್ ವ್ಯವಸ್ಥೆಯನ್ನು ಪರಿಚಯಿಸಿದರು. ಪ್ರತಿ ಬ್ಲಾಕ್ನ 1/3 ಭಾಗ ಮಾತ್ರ ಕಬ್ಬು ಹೊಂದುವುದು ಮತ್ತು ಉಳಿದ 2/3 ಭಾಗ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಹೊಂದುವುದು ಬ್ಲಾಕ್ನ ಕಲ್ಪನೆಯಾಗಿತ್ತು. ಆ ಯೋಜನೆಯ ವ್ಯಾಪ್ತಿಯಲ್ಲಿದ್ದ ಎಲ್ಲ ಗ್ರಾಮಗಳಿಗೆ ನೀರು ಸರಬರಾಜು ಮಾಡುವುದು ಈ ವ್ಯವಸ್ಥೆಯ ಉದ್ದೇಶವಾಗಿತ್ತು. ಬ್ಲಾಕ್ ವ್ಯವಸ್ಥೆ ಮಹಾರಾಷ್ಟ್ರದ ಪುಣೆ, ನಾಶಿಕ್, ಅಹಮದ್ನಗರ್ ಜಿಲ್ಲೆಗಳಲ್ಲಿ, ಮೈಸೂರಿನಲ್ಲಿ ಇಂದಿಗೂ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಯಶಸ್ಸು ಕೇವಲ ಸರ್ MV ಅವರ ಚಾತುರ್ಯದಿಂದ ಸಾಧ್ಯವಾಗಿದೆ. 1908ರಲ್ಲಿ ಹೈದರಾಬಾದ್ ಪಟ್ಟಣ ಚಂಡಮಾರುತದ ಪ್ರವಾಹಕ್ಕೆ ತುತ್ತಾಯಿತು. ಭಾರತ ಸರ್ಕಾರ ಇದನ್ನು ಪರೀಕ್ಷಿಸಲು ಪರಿಹಾರಗಳನ್ನು ಸೂಚಿಸಲು ವಿಶ್ವೇಶ್ವರಯ್ಯನವರನ್ನು ಕೇಳಿಕೊಂಡಿತು. ವಿಶ್ವೇಶ್ವರಯ್ಯನವರು ದೀರ್ಘವಾಗಿ ಕಾರಣಗಳನ್ನು ಪರೀಕ್ಷಿಸಿದರು. ಅವರು ಮೂಸಿ ನದಿಯ ಮೇಲೆ 8,439 ದಶಲಕ್ಷ ಕ್ಯೂಬಿಕ್ ಫೀಟ್, ಈಸಿ ನದಿಯ ಮೇಲೆ 11,950 ದಶಲಕ್ಷ ಕ್ಯೂಬಿಕ್ ಫೀಟ್ ಜಲಾಶಯ ನಿರ್ಮಾಣದ ಸಲಹೆ ನೀಡಿದರು. ವಿಶ್ವೇಶ್ವರಯ್ಯನವರು ಕೇವಲ ಇಂಜಿನಿಯರ್ ಮಾತ್ರ ಆಗಿರಲಿಲ್ಲ, ಅವರು ಸೌಂದರ್ಯ ಪ್ರಜ್ಞಾ ಸಂಪನ್ನರಾದ ಪರಿಸರವಾದಿಯಾಗಿದ್ದರು. ಅವರು ಸೌಂದರ್ಯ ಪ್ರಭಾವ ನೀಡಲು ಪಟ್ಟಣಗಳೊಳಗಿದ್ದ ಸ್ಥಳಗಳಲ್ಲಿ ನದಿ ದಂಡೆಗಳ ಮಟ್ಟವನ್ನು ಏರಿಸಿ ಅವುಗಳ ಒಂದು ಭಾಗವನ್ನು ಕಾಲುದಾರಿಗಳನ್ನಾಗಿ, ಉದ್ಯಾನವನಗಳನ್ನಾಗಿ ಮಾರ್ಪಡಿಸುವ ಮೂಲಕ ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ತಮ್ಮ ಕಾಳಜಿ, ಕಲಾತ್ಮಕ ಅಭಿರುಚಿಯ ತಮ್ಮ ಒಲವನ್ನು ರುಜುವಾತುಪಡಿಸಿದರು.
ಜಲಧಾರೆಯ ಬಿಳಿ ಪರದೆ, ಸೊಂಪಾದ ಹಚ್ಚ ಹಸಿರಿನ ಬಯಲು ಹಾಸು. ಸ್ವಚ್ಛ ನಗರ, ಹಸಿರು ನಗರ ಎಂಬ ಪರಿಕಲ್ಪನೆ ಬಹುಶಃ ಈ ಸುಂದರ ವಿಚಾರದ ಪರಿಣಾಮವಾಗಿರಬಹುದು. ಸರ್ ಎಂವಿ ಯವರು ವಿಶಾಖಪಟ್ಟಣಂ ಬಂದರನ್ನು ಪ್ರಾಕೃತಿಕ ಪರಿಸರವನ್ನು ಹಾಳು ಮಾಡದೆ ರಚಿಸಿ ಪುನಃ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. 1909ರಲ್ಲಿ ಮೈಸೂರಿನ ಮಹಾರಾಜರು ಅವರನ್ನು ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಮಾಡಿದರು. ಸರ್ ಎಂವಿ ಯವರು ಹರಿಯುತ್ತಿದ್ದ ಕಾವೇರಿ ನದಿ ನೀರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಡುಗಿದ್ದ ಹಲವಾರು ಅವಕಾಶಗಳನ್ನು ಮನಗೋಚರಗೊಳಿಸಿದರು. ಅವರ ವೈಜ್ಞಾನಿಕ ಮಾರ್ಗ ಮತ್ತು ಅಪಾರ ಅನುಭವಗಳ ಕಾರಣ ಕಾವೇರಿ ನದಿ ನೀರಿನ ಸರಿಯಾದ ಬಳಕೆ ಹಸಿರು ಕ್ರಾಂತಿಯ ಸಾಧ್ಯತೆಯನ್ನು ಹೊಂದಿದೆ ಎಂದು ಅವರಿಗೆ ತಿಳಿದಿತ್ತು. ಆ ನದಿಯ ಮೇಲೆ ಒಂದು ಬೃಹತ್ ಅಣೆಕಟ್ಟನ್ನು ರಚಿಸಿದರು. ಅದರ ರಚನೆಯಿಂದ ಹಿಡಿದು ಪೂರ್ಣತೆಯವರೆಗೆ ಎಲ್ಲವನ್ನೂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕಾರ್ಯರೂಪಕ್ಕೆ ತರಲಾಯಿತು. ಮಹಾರಾಜ ಕೃಷ್ಣರಾಜ ಒಡೆಯರರ ಆಡಳಿತದಲ್ಲಿ ಆ ಕಾಲದ ಏಷ್ಯಾ ಖಂಡದ ಅತಿದೊಡ್ಡ ಅಣೆಕಟ್ಟನ್ನು ಕಟ್ಟಲಾಯಿತು. ಮಹಾರಾಜರ ಹೆಸರಿನಲ್ಲಿ ಆ ಅಣೆಕಟ್ಟಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಎಂದು ನಾಮಕರಣ ಮಾಡಲಾಯಿತು. ಅನೇಕ ಕಾಲುವೆಗಳನ್ನು ನಿರ್ಮಿಸಲಾಯಿತು. ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಕೃಷಿಕರ ಭೂಮಿಗಳಿಗೆ ಈ ಕಾಲುವೆಗಳು ನೀರಾವರಿಗಾಗಿ ನೀರು ಸರಬರಾಜು ಮಾಡುತ್ತವೆ. ಅಲ್ಪಕಾಲದಲ್ಲಿ ಮೈಸೂರು ಸೊಂಪಾದ ಹಸಿರು ಪ್ರದೇಶವಾಗಿ ಮಾರ್ಪಾಡಾಯಿತು. ಸರ್ ಎಂವಿ ಅವರ ಪ್ರಕೃತಿಯ ಒಲವು ನನಸಾಗಿತ್ತು. ಅವರು ಜಗತ್ಪ್ರಸಿದ್ಧವಾದ ಬೃಂದಾವನ ಉದ್ಯಾನವನವನ್ನು ಯೋಜಿಸಿ ನಿರ್ಮಿಸಿದರು. ಅದು ನಮಗೆ ಸರ್ ಎಂವಿ ಯವರ ಶ್ರೇಷ್ಠತೆ, ಪ್ರಕೃತಿ ಸಂರಕ್ಷಣೆಯ ಬಗ್ಗೆ ಅವರ ಕಾಳಜಿಯನ್ನು ಜ್ಞಾಪಿಸುತ್ತದೆ. ಸುಂದರವಾದ ಭೂದೃಶ್ಯ ನಿರ್ಮಾಣ ಮತ್ತು ನಿತ್ಯ ಹರಿದ್ವರ್ಣದ ಸೌಂದರ್ಯ ಬೃಂದಾವನ ಉದ್ಯಾನವನವನ್ನು ವಾಸ್ತವಿಕತೆಯ ಸೂಕ್ಷ್ಮರೂಪವಾಗಿಸಿತು. ಅದು ಭಾರತೀಯ ಮತ್ತು ವಿದೇಶಿ ಪರ್ಯಟಕರಿಗೆ ಆಕರ್ಷಣೆಯ ಕೇಂದ್ರಬಿಂದುವಾಯಿತು. ವಿಶ್ವೇಶ್ವರಯ್ಯನವರಿಗೆ ರಾಜ್ಯಾದ್ಯಂತ ತಕ್ಷಣ ಮನ್ನಣೆ ದೊರಕಿತು. ಅವರನ್ನು ಆಧುನಿಕ ಮೈಸೂರಿನ ಪಿತೃ ಎಂದು ಕರೆಯಲಾಯಿತು. ವಿಶ್ವಾಸಾರ್ಹತೆ, ಸಮರ್ಥ ಆಡಳಿತ, ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವ ಅವರನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ, ಮಹಾನ್ ದೂರದರ್ಶಿಯನ್ನಾಗಿ ಮಾಡಿದ ಗುಣಗಳು. ಅವರ ಪರಿಣಾಮಕಾರಿತ್ವ ಮತ್ತು ಮಾತೃಭೂಮಿಯ ಸೇವೆ ಮಾಡುವ ಅವರ ಬಯಕೆಯನ್ನು ಮನಗಂಡ ಮೈಸೂರಿನ ಮಹಾರಾಜರು ಅವರನ್ನು 1912ರಲ್ಲಿ ರಾಜ್ಯದ ದಿವಾನರನ್ನಾಗಿ ನೇಮಿಸಿದರು. ದಿವಾನರಾಗಿ ವಿಶ್ವೇಶ್ವರಯ್ಯನವರು ತಮ್ಮ ವಿಚಾರಗಳಿಗೆ ವಾಸ್ತವ ರೂಪ ನೀಡಿದರು. ಅವರು ಔದ್ಯೋಗಿಕೀಕರಣ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ತಮ್ಮ ಕೆಲಸವನ್ನು ವರ್ಧಿಸಿದರು. ಮೈಸೂರು ರಾಜ್ಯವನ್ನು ಅಭಿವೃದ್ಧಿಪಡಿಸುವ ಅವರ ಕನಸು ನನಸಾಯಿತು. ಅವರು ಮೈಸೂರು ಸಾಬೂನು ಕಾರ್ಖಾನೆ, ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಟೇಟ್ ಬ್ಯಾಂಕ್, ಜಯಚಾಮರಾಜೇಂದ್ರ ವೃತ್ತಿ ಶಿಕ್ಷಣಾಲಯ ಮತ್ತು ವಾಣಿಜ್ಯ ಮಂಡಳಿಗಳ ನಿರ್ಮಾಣ ಮತ್ತು ಸ್ಥಾಪನೆಗೆ ಮಹತ್ತರ ಕೊಡುಗೆ ನೀಡಿದರು. ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಲಾಭದಾಯಕವಾಗಿಸಲು ಸರ್ ಎಂವಿ ಯವರು 6.5 ವರ್ಷಗಳವರೆಗೆ ಶ್ರಮಪಟ್ಟರು. ಅವರು 6.5 ವರ್ಷಗಳ ಸಂಬಳವನ್ನು ಜಯಚಾಮರಾಜೇಂದ್ರ ವೃತ್ತಿ ಶಿಕ್ಷಣಾಲಯದ ಸ್ಥಾಪನೆಗಾಗಿ ಸರ್ಕಾರಕ್ಕೆ ದಾನ ಮಾಡಿದರು. ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಿದಾಗ ಮಾತ್ರ ಪ್ರಗತಿ ಮತ್ತು ಅಭಿವೃದ್ಧಿ ಸಾಧ್ಯ ಎಂದು ಅವರು ನಂಬಿದ್ದರು. ಇದಕ್ಕಾಗಿ ಅವರು ರಾಜ್ಯಾದ್ಯಂತ ರೈಲು ಸಂಪರ್ಕವನ್ನು ವಿಸ್ತರಿಸುವುದಕ್ಕೆ ಒತ್ತು ನೀಡಿದರು. ತಿರುಮಲೆಯಿಂದ ತಿರುಪತಿಗೆ ರಸ್ತೆಯ ಸಂಪರ್ಕ ಅವರ ಕೊಡುಗೆಯೇ ಆಗಿದೆ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಬದುಕು ಹರಿಯುವ ನದಿ ಇದ್ದಂತೆ. ಅದರ ಕೆಲವೇ ಹನಿಗಳು ಅತ್ಯುತ್ತಮ ಫಲಿತಾಂಶ ನೀಡಬಹುದು. ಅವರ ಶ್ರೇಷ್ಠತೆಗೆ ಮನ್ನಣೆ ನೀಡಲು ಅನೇಕ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿದವು. 7ಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದವು. ಸುಮಾರು 12 ಸಂಸ್ಥೆಗಳು ತಮ್ಮ ಸಂಸ್ಥೆಗೆ ಅಥವಾ
ತಮ್ಮ ಸಂಸ್ಥೆಯ ಒಂದು ವಿಭಾಗಕ್ಕೆ ಸರ್ NV-ಯವರ ಹೆಸರು ನೀಡಿದವು. 1904ರಲ್ಲಿ ಅವರಿಗೆ ಲಂಡನ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ಗೌರವ ಸದಸ್ಯತ್ವ ನೀಡಲಾಯಿತು. 1911ರಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ CIE ಕಂಪ್ಯಾನಿಯನ್ ಆಫ್ ಇಂಡಿಯನ್ ಎಂಪೈರ್ ಎಂಬ ಬಿರುದು ನೀಡಿ ಗೌರವಿಸಿತು. 1915ರಲ್ಲಿ KCIE ಅಂದರೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಬಿರುದು ಅವರಿಗೆ ಸಂದ ಗೌರವಗಳಲ್ಲಿ ಮತ್ತೊಂದು. 1955ರಲ್ಲಿ ಅವರ 95ನೇ ವರ್ಷ ವಯಸ್ಸಿನಲ್ಲಿ ಅವರು ಸ್ವತಂತ್ರ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪಡೆದರು. ಭಾರತ ರತ್ನ ಸರ್ NV-ಯವರು ಅತ್ಯುತ್ಕೃಷ್ಟ ದೂರದರ್ಶಿ ಇಂಜಿನಿಯರ್ ಆಗಿದ್ದರು. ಅವರು ಒಬ್ಬ ಶ್ರೇಷ್ಠ ಯೋಜಕ ಮತ್ತು ಉದ್ಯಮಿಯಾಗಿದ್ದರು. ಅವರ ದೃಷ್ಟಿಯಲ್ಲಿ ಭಾರತದ ಪ್ರಗತಿ ಗರಿಷ್ಠ ಆದ್ಯತೆಯನ್ನು ಹೊಂದಿತ್ತು. ಆದುದರಿಂದಲೇ ಅವರು ತಮ್ಮ ವಿಚಾರಗಳನ್ನು ಮತ್ತು ಅನುಭವಗಳನ್ನು ಬರವಣಿಗೆಯ ಮುಖಾಂತರ ವ್ಯಕ್ತಪಡಿಸಿದರು. ಅವರ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎಂಬ 2 ಪುಸ್ತಕಗಳು ನಿರುದ್ಯೋಗ, ಗ್ರಾಮೀಣ ಔದ್ಯೋಗಿಕೀಕರಣ ಮುಂತಾದ ಪ್ರಮುಖ ವಿಷಯಗಳನ್ನು ಒಳಗೊಂಡಿವೆ. ಅವರು ಇಂಗ್ಲಿಷ್ ಭಾಷೆಯ C ಅಕ್ಷರವನ್ನು ವಿವಿಧ ರೀತಿಗಳಲ್ಲಿ ನೆನಪಿಟ್ಟುಕೊಳ್ಳಲು ಹೇಳುತ್ತಾರೆ. C for career, C for cleverness, C for character, C for credit, C for confidence, C for cooperation, C for coexistence ಮತ್ತು C for culture. ಅತ್ಯುತ್ತಮ ನಡತೆ ಮತ್ತು ಭಾರತವನ್ನು ಇನ್ನೂ ಹೆಚ್ಚಿನ ದಿಗಂತಕ್ಕೆ ಕರೆದೊಯ್ಯುವುದರಲ್ಲಿ ದೃಢ ನಂಬಿಕೆ ಇಟ್ಟಿದ್ದ ಸರ್ NV-ಯವರ ಜನ್ಮದಿನವಾದ ಸೆಪ್ಟೆಂಬರ್ 15 ದೇಶಾದ್ಯಂತ ಇಂಜಿನಿಯರ್ಸ್ ಡೇ ಎಂದು ಸ್ಮರಿಸಲಾಗುತ್ತದೆ. ಸಹಾಯಕ ಇಂಜಿನಿಯರ್ ಹುದ್ದೆಯಿಂದ ಭಾರತ ರತ್ನ ಎಂಬ ಅತ್ಯಂತ ಗೌರವಾನ್ವಿತ ಪ್ರಶಸ್ತಿಯವರೆಗಿನ ಪಯಣ ಕೇವಲ ಅವರ ಯೋಗ್ಯತೆಗಳ ಮತ್ತು ಸಾಮರ್ಥ್ಯದ ವೃತ್ತಾಂತ ಮಾತ್ರವಲ್ಲ, ಸರಳ ಬದುಕು ಮತ್ತು ಉನ್ನತ ಆಲೋಚನೆಗಳ ಒಂದು ಉದಾಹರಣೆಯೂ ಆಗಿದೆ. ಅವರ ಹೆಜ್ಜೆ ಗುರುತುಗಳು ಮತ್ತು ವಿಚಾರಗಳು ಅವರನ್ನು ಅಮರರನ್ನಾಗಿ ಮಾಡಿದ ಹೊಸ ಮತ್ತು ಹಳೆಯ ಯೋಚನಾ ವಿಧಾನಗಳ ಪರಿಪೂರ್ಣ ಮಿಶ್ರಣದ ಬಗ್ಗೆ ನಮಗೆ ಸದಾ ಜ್ಞಾಪಿಸುತ್ತವೆ. Sir Visvesvaraya was a blend of old and new. In business or industry, he liked European and American methods. But in domestic matters, he was a perfect Brahmin. He was strict vegetarian, teetotaler, and non-smoker. I remember up to his last breath, he was working on new methods and ideas to build India a powerful nation. ಕೇವಲ ನಮ್ಮ ಕರ್ಮದ ಬಗ್ಗೆ ಗಮನ ನೀಡಬೇಕು, ಅದರ ಫಲದ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಎಂದು ಶ್ರೀಮದ್ ಭಗವದ್ಗೀತೆ ಬೋಧಿಸುವಂತೆ ಸರ್ NV-ಯವರು ಕೂಡ ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂಬ ಸಲಹೆಯನ್ನು ಬದಿಗಿಟ್ಟು ಸಕ್ರಿಯವಾಗಿದ್ದರು. ಅವರು ಒಮ್ಮೆ, ನಾನು ತುಕ್ಕು ಹಿಡಿದು ಸಾಯಲು ಬಯಸುವುದಿಲ್ಲ, ನಾನು ಉರಿದು ಹೋಗಲು ಬಯಸುತ್ತೇನೆ ಎಂದರು. ಅವರ ಕೆಲಸಗಳು ಅವರ ಹೇಳಿಕೆಯ ಪ್ರತಿಯೊಂದು ಪದವನ್ನು ಸಾಬೀತುಪಡಿಸಿದವು. 1962 ಏಪ್ರಿಲ್ 14 ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು 101 ವರ್ಷ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಕನಸುಗಳನ್ನು ನನಸಾಗಿಸಿ ಪೂರ್ಣ ಬದುಕನ್ನು ಬದುಕುವವರು ಎಂದೆಂದಿಗೂ ಸಾಯುವುದಿಲ್ಲ. ಅವರ ಆಲೋಚನೆ ಮತ್ತು ಕೆಲಸಗಳು ಅವರನ್ನು ಶಾಶ್ವತವಾಗಿ ಜೀವಂತವಾಗಿರಿಸುತ್ತವೆ. ಕೃಷ್ಣರಾಜಸಾಗರ ಅಣೆಕಟ್ಟು ಪೂರ್ಣಗೊಂಡ ಸಂದರ್ಭದಲ್ಲಿ ಗಾಂಧೀಜಿಯವರು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರನ್ನು ಅಮರರನ್ನಾಗಿಸಲು ಒಂದು ಕೃಷ್ಣರಾಜಸಾಗರ ಅಣೆಕಟ್ಟು ಸಾಕು ಎಂದು ಯೋಗ್ಯವಾಗಿ ನುಡಿದರು. ಓಂ ಪೂರ್ಣಮದಃ
मुच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्ति